ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಬಿತ್ತ ಗ್ಯಾರಂಟಿ ಹೊರೆ ಎನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ. ಪಠ್ಯ ಪರಿಷ್ಕರಣೆ, ನೋಟ್ಬುಕ್ ಪ್ರಿಂಟಿಂಗು ಹಣ ಇಲ್ವಾ ಸರ್ಕಾರದ ಬಳಿ? ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಹೊಸ ಬುಕ್ ಪ್ರಿಂಟಿಂಗ್ಗೆ ಶಿಕ್ಷಣ ಇಲಾಖೆ ಬಳಿ ದುಡ್ಡು ಇಲ್ವಾ ಎನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಒಂದಷ್ಟು ಜನ. ಪಠ್ಯ ಪರಿಷ್ಕರಣೆ, ನೋಟ್ಬುಕ್, ಶಾಲೆಗೊಂದು ನೋಟ್ಬುಕ್ ಅನ್ನ ಸರ್ಕಾರ ನೀಡಿದೆಯಂತೆ. ಹಾಗೆಯೇ ನೋಟ್ಬುಕ್ ಬೇಕಂದ್ರೆ ಮಕ್ಕಳು ಜೆರಾಕ್ಸ್ ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಸದ್ಯ ಈ ರೀತಿಯಾದಂಥ ಪರಿಸ್ಥಿತಿಯನ್ನ ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ. ರಾಜ್ಯದ ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂಥ ದೊಡ್ಡ ಮಟ್ಟದ ಸಮಸ್ಯೆ. ಪಠ್ಯ ಪರಿಷ್ಕರಣೆ, ನೋಟ್ಬುಕ್ ಪ್ರಿಂಟಿಂಗು ಕೂಡ ಸರ್ಕಾರದ ಬಳಿ ಹಣ ಇಲ್ವಾ? ಪರಿಷ್ಕರಣೆ ನೋಟ್ಬುಕ್ ಶಾಲೆಗೊಂದು ನೀಡಿದೆ ಸರ್ಕಾರ. ನೋಟ್ಬುಕ್ ಬೇಕಂತ ಹೇಳಿದ್ರೆ ಮಕ್ಕಳು ಜೆರಾಕ್ಸ್ ಮಾಡ್ಕೊಳ್ಬೇಕಂತೆ. ಯಾವೆಲ್ಲ ತರಗತಿ ಮಕ್ಕಳು ಅಂತ ನೋಡ್ತಾ ಹೋಗುವುದಾದ್ರೆ 6, 7, 8, 9, 10ನೇ ತರಗತಿ ವಿದ್ಯಾರ್ಥಿ. ಒಂದು ಕಡೆಯಲ್ಲಿ ಪಠ್ಯ ಪರಿಷ್ಕರಣೆ ಆಯಿತು. ಪಠ್ಯ ಪರಿಷ್ಕರಣೆ ಆದಮೇಲೆ ಹೊಸ ಬುಕ್ ಕೊಡಬೇಕಲ್ವಾ? ಈ ಹೊಸ ಬುಕ್ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡಬೇಕು. ಆದರೆ ತರಗತಿಗೆ ಒಂದರಂತೆ ಬುಕ್ಕನ್ನು ಕೊಡ್ತಾ ಇದ್ದಾರಂತೆ. ಇಲ್ಲಿ ಮಕ್ಕಳಿಗೆ ಏನು ಓದೋದು? ನೀವೇನೋ ತರಾತುರಿಯಲ್ಲಿ ಹಿಂದಿನ ಸರ್ಕಾರ ಪಠ್ಯ ಪರಿಷ್ಕರಣೆ ಮಾಡಿದೆ ಅಂತೇಳಿ ನೀವು ಪಠ್ಯ ಪರಿಷ್ಕರಣೆ ಮಾಡಿದ್ರಿ. ಇದರ ಪರಿಣಾಮ ಬೀರ್ತಾ ಇರೋದು ಸದ್ಯ ವಿದ್ಯಾರ್ಥಿಗಳ ಮೇಲೆ. ಹಾಗೆಯೇ ವಿದ್ಯಾರ್ಥಿಗಳ ಮೇಲೆ ಇಷ್ಟೊಂದು ಪರಿಣಾಮ ಬೀಳೋಕೆ ಈ ಗ್ಯಾರಂಟಿ ಯೋಜನೆಗಳು ಕಾರಣ ಆಯ್ತಾ? ಎಲ್ಲ ಯೋಜನೆಗಳ ಹಣವನ್ನು ಗ್ಯಾರಂಟಿ ಯೋಜನೆಗೆ ಸುರಿದ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದು ನಿಟ್ಟಿನಲ್ಲಿ ಗಮನಿಸ್ತಾ ಹೋಗೋದಾದರೆ ಒಂದೊಂದೇ ಪುಸ್ತಕಗಳನ್ನು ಒಂದೊಂದು ಶಾಲೆಗೆ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಏನು ಮಾಡೋದು? ಪುಸ್ತಕ ಬೇಕು ಅಂತ ಹೇಳಿದರೆ, ನಾವು ಓದಬೇಕು ಅಂತ ಹೇಳಿದರೆ ವಿದ್ಯಾರ್ಥಿಗಳು ಜೆರಾಕ್ಸ್ ಮಾಡಿಕೊಳ್ಬೇಕು ಅಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ಜೆರಾಕ್ಸ್ ಮಾಡಿಸ್ಕೊಳ್ಳೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಟ್ಬುಕ್ ಪ್ರಿಂಟಿಂಗು ಸರ್ಕಾರದ ಬಳಿ ಹಣ ಇಲ್ಲ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದು. ಹೊಸ ಬುಕ್ ಪ್ರಿಂಟ್ಗೆ ಶಿಕ್ಷಣ ಇಲಾಖೆ ಬಳಿ ದುಡ್ಡು ಇಲ್ವಾ? ಈ ರೀತಿಯಾಗಿ ವಿದ್ಯಾರ್ಥಿಗಳು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಯಾರು ಕೇಳ್ತಾರೆ ವಿದ್ಯಾರ್ಥಿಗಳ ಗೋಳು? ನೀವೇನೋ ತರಾತುರಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ್ರಿ, ಓಕೆ, ಬಟ್ ಎಲ್ಲ ಹಣವನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟರೆ ಹೇಗೆ? ವಿದ್ಯಾರ್ಥಿಗಳ ಅಭಿವೃದ್ಧಿ ಆಗಬೇಕಲ್ವಾ? ವಿದ್ಯಾರ್ಥಿಗಳಿಗೆ ಸಮರ್ಪಕವಾದಂಥ ಶಿಕ್ಷಣ ಸಿಗಬೇಕಲ್ವಾ? ಶಿಕ್ಷಣ ಇಲಾಖೆ ಬುಕ್ಗಳನ್ನು ಪ್ರಿಂಟ್ ಮಾಡಿದೆಯಂತೆ, ಆದರೆ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರೋದು ಶಾಲೆಗೆ ಒಂದು ಬುಕ್ ಅಂತೆ. ಯಾವೆಲ್ಲ ತರಗತಿಗಂತ ನೋಡ್ತಾ ಹೋಗೋದಾದರೆ 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು, ಇದೆಲ್ಲರಿಗೂ ಕೂಡ ಕೊಡ್ತಾ ಇರೋದು ಒಂದೊಂದೇ ಬುಕ್ಕು. ಇದರಲ್ಲೇ ಯಾರು ಶಿಕ್ಷಕರಿದ್ದಾರೆ ಅವ್ರು ಪಾಠನೂ ಮಾಡಬೇಕು. ಹಾಗೆಯೇ ಮಕ್ಕಳು ಏನು ಮಾಡಬೇಕು, ಮಕ್ಕಳಿಗೆ ಏನು ಓದಬೇಕು ಹಂಗಂತ ನೋಡ್ತಾ ಹೋಗೋದಾದರೆ ಮಕ್ಕಳಿಗೆ ಓದಲೇಬೇಕಂತಿದ್ರೆ ಅದನ್ನು ಜೆರಾಕ್ಸ್ ಮಾಡ್ಕೊಳ್ಬೇಕು. ಅನಿವಾರ್ಯ ಜೆರಾಕ್ಸ್ ಮಾಡ್ಕೊಳ್ಳೋದು. ಎಲ್ಲರೂ ಕೂಡ ಜೆರಾಕ್ಸ್ ಮಾಡಿಕೊಂಡು ಓದ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ಶಿಕ್ಷಕರು ಸಹ ಫೋಟೋ ಹೊಡ್ಕೊಂಡು ಈ ಒಂದು ಬುಕ್ ಇರೋದು, ಶಾಲೆಗೆ ಒಂದು ಬುಕ್ ಕೊಟ್ಟರೆ ಏನಾಗುತ್ತೆ ಸಿಚುವೇಶನ್ ಅಂತ ನೋಡ್ತಾ ಹೋಗೋದಾದರೆ ಶಿಕ್ಷಕರು ಕೂಡ ಅದನ್ನ ಫೋಟೋ ಹೊಡ್ಕೊಳ್ತಿದ್ದಾರಂತೆ. PDF-ನಲ್ಲಿ ನೋಡಿಕೊಂಡು ಮಕ್ಕಳಿಗೆ ಪಾಠ ಮಾಡ್ತಿದ್ದಾರಂತೆ. ಶಿಕ್ಷಕರು ಜೆರಾಕ್ಸ್ ಮಾಡಿಸಿಕೊಡ್ಬೇಕು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಇದ್ದಾರಲ್ಲ ಶಾಲೆಯಲ್ಲಿ, ಅವರೇ ಜೆರಾಕ್ಸ್ ಮಾಡಿಸ್ಕೊಡ್ಬೇಕು ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.